ನಿಮಗೆ ಅನ್ನಿಸ್ತಿದೆಯಾ ತುಂಬ ಎಫರ್ಟ್ ಆಗ್ತಾ ಇದ್ದೀನಿ ಆದರೆ ಮನಿ ಬೇರೆಯವರ ಜೇಬಿಗೆ ಹೋಗ್ತಾ ಇದೆ ಅಂತ? ರಾತ್ರಿ ಮಲಗುವಾಗ ಅನ್ನಿಸ್ತಾ ಇರುತ್ತೆ, ನಾನು ಯಾಕೆ ಇನ್ನೂ ಹಿಂದೆ ಉಳಿದಿದ್ದೀನಿ. ನೀವು ಸ್ಮಾರ್ಟ್ ಇದ್ದೀರಾ, ಕೆಪೇಬಲ್ ಇದ್ದೀರಾ, ಆದರೂ ತಿಂಗಳ ಕೊನೆಯಲ್ಲಿ ಅಕೌಂಟ್ ಖಾಲಿಯಾಗಿರುತ್ತೆ. ಈ ಥರ ಅನ್ನಿಸ್ತಾ ಇದ್ದರೆ ಸ್ಕ್ರಾಲ್ ಮಾಡಿಬಿಡಿ, ಏಕೆಂದರೆ ಕೆಲವೇ ನಿಮಿಷದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನು ನಿಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ ಕೂಡ ಅಥವಾ ನೀವು ಕೆಲಸ ಮಾಡೋ ಬಾಸ್ ಕೂಡ ಯಾವತ್ತೂ ಹೇಳಿರಲ್ಲ. ಯಾವುದು ಲಕ್ ಅಲ್ಲ, ಅದೃಷ್ಟದ ಆಟ ಅಲ್ಲ, ಇದೊಂದು ಸಿಸ್ಟಮ್ಮು ಮತ್ತು ಒಂದು ಕೋಡ್. ಇವತ್ತು ಆ ಕೋಡನ್ನು ನಾವು ಕ್ರ್ಯಾಕ್ ಮಾಡ್ತಾ ಇದ್ದೀವಿ. ಜಸ್ಟ್ ಥಿಂಕ್ ಮಾಡಿ, ಈ ಟೈಮಲ್ಲಿ ನಿಮ್ಮ ಫೋನ್ ರಿಂಗ್ ಆಗ್ತಾ ಇದೆ, ನೀವು ತಿಂಗಳುಗಳಿಂದ ವೆಯ್ಟ್ ಮಾಡ್ತಾ ಇದ್ದಂಥ ಒಂದು ಜಾಬ್ ಆಫರು ಅಥವಾ ಹಳೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟು ಡಬ್ಬಲ್ ಆಗಿದೆ, ಅಥವಾ ಹಾಗೆ ನಡೀತಾ ಯಾವುದೋ ಒಂದು ಬಿಸ್ನೆಸ್ ಐಡಿಯಾ ನಿಮ್ಮ ಮೈಂಡಿಗೆ ಬಂದು ನಿಮ್ಮ ಇಡೀ ಬಡತನದ ಜೀವನವನ್ನು ಹೋಗಲಾಡಿಸುವಂಥದ್ದು. ಹೀಗೇನಾದರೂ ಆದರೆ ಇದನ್ನು ನೀವು ಏನಂತ ಹೇಳ್ತೀರಾ? ಇದೊಂದು ಫ್ಲೂಕ್ ಮೇಡಮ್ ಅಂತೀರಾ? ಅಲ್ಲ, ಇದು ಸೈಕಾಲಜಿ ಆಫ್ ಮನಿ. ಇದೊಂದು ವೈಬ್ರೇಷನ್. ತುಂಬ ಜನ ರಾಂಗ್ ಫ್ರೀಕ್ವೆನ್ಸಿಯಲ್ಲೇ ಜೀವಿಸ್ತಾ ಇರ್ತಾರೆ, ಆಲ್ವೇಸ್ ಸ್ಕ್ಯಾರ್ಸಿಟಿ ಮೈಂಡಲ್ಲೇ ಇರ್ತಾರೆ. ನನ್ನ ಹತ್ರ ಹಣ ಇಲ್ಲ, ಇದು ತುಂಬ ಕಾಸ್ಟ್ಲಿ, ನನ್ನ ಅದೃಷ್ಟನೇ ಸರಿ ಇಲ್ಲ. ಈ ಒಂದು ನೆಗೆಟಿವ್ ಸ್ಕ್ಯಾರ್ಸಿಟಿ ಫ್ರೀಕ್ವೆನ್ಸಿ ಅವರ ಲೈಫನ್ನು ಅದೇ ಥರ ರಿಯಾಲಿಟಿಗೆ ಮಾಡಿಬಿಟ್ಟಿರುತ್ತೆ. ನಾನು ನಿಮಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ನಾನು ನಿಮಗೊಂದು ಟೂಲನ್ನು ಕೊಡ್ತಾ ಇದ್ದೀನಿ, ಒಂದು ಆಯುಧವನ್ನು ಕೊಡ್ತಾ ಇದ್ದೀನಿ. ಇಷ್ಟು ವರ್ಷಗಳ ನ್ಯೂರೋಸೈನ್ಸು, ಮನೋವಿಜ್ಞಾನ ಮತ್ತು ಎನರ್ಜಿಯ ಒಂದು ನಿಯಮಗಳ ಒಂದು ಎಕ್ಸ್ಟ್ರಾಕ್ಷನ್ ಇದು ಅನ್ವಾಂಟೆಡ್ ಎಜುಕೇಷನ್ ಅಲ್ಲ, ಇದು ನಿಮ್ಮ ಮೈಂಡ್ ಒಳಗೆ ಆಗುವ ಒಂದು ಆ್ಯಕ್ಷನ್. ನಿಜವಾಗ್ಲೂ ನೀವೇನಾದರೂ ನಿಮ್ಮ ಫಿನಾನ್ಷಿಯಲ್ ರಿಯಾಲಿಟಿಯನ್ನು ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಹೋಗಿ ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು ಹೆಡ್ಫೋನ್ ಹಾಕ್ಕೊಂಡು ಇದನ್ನು ಕೇಳಿ. ನಾವೀಗ ನಿಮ್ಮ ಮೈಂಡಲ್ಲಿ ಇದ್ದಂತಹ ಒಂದು ಹಳೆಯ ಜಂಕ್ ಹಿಡಿದಿರೋ ಒಂದು ಸಾಫ್ಟ್ವೇರನ್ನು ಡಿಲೀಟ್ ಮಾಡಿ ಒಂದು ಹೊಸ ವೆಲ್ತ್ ಅಟ್ರಾಕ್ಟಿಂಗ್ ಆಪರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ಇಮಿಡಿಯೇಟ್ ಆಗಿ ನೀವು ಆ ಉಸಿರನ್ನು ಹೊರಗಡೆ ಹಾಕಿ. ಅಂದರೆ ಇದನ್ನು ಮಾಡೋದ್ರಿಂದ ನಿಮ್ಮ ಒಳಗಡೆ ಇದ್ದ ಎಲ್ಲ ಫ್ರಸ್ಟ್ರೇಷನ್ನು, ಟೆನ್ಷನ್ನು ಆಚೆ ಬರುತ್ತೆ ಆ್ಯಂಡ್ ಎಲ್ಲ ನೆಗೆಟಿವಿಟಿ ಹೊರಗಡೆ ಹೋಗ್ಬಿಡುತ್ತೆ. ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಫೀಲ್ ಮಾಡಿ. ನಿಮ್ಮ ಮೈಂಡಲ್ಲಿ ಬಾಲ್ಯದಿಂದನೇ ಒಂದು ಡಸ್ಟನ್ನು ತುಂಬಿರ್ತಾರೆ. ಹಣಕ್ಕೋಸ್ಕರ ತುಂಬ ಕಷ್ಟಪಡಬೇಕು, ಶ್ರೀಮಂತರೆಲ್ಲ ಕೆಟ್ಟವರು, ನಾವು ಚಿಕ್ಕವರು, ದೊಡ್ಡ ದೊಡ್ಡ ಡ್ರೀಮ್ಸನ್ನು ನೋಡಬಾರ್ದು, ಇದೆಲ್ಲ ಸುಳ್ಳು. ನೆನ್ಪಿಟ್ಕೊಳ್ಳಿ, ನಿಮ್ಮ ಮೈಂಡು ಒಂದು ಗಾರ್ಡನ್ ಇದ್ದಾಗೆ. ಅದರಲ್ಲಿ ಇಷ್ಟು ದಿನ ಬರೀ ಗಿಡ, ಗಂಟಿ, ಮುಳ್ಳುಗಳು ಸೇರ್ಕೊಂಡಿತ್ತು. ಈಗ ನಾವಲ್ಲಿ ಒಂದು ವೆಲ್ತ್ ಟ್ರೀಯನ್ನು ನಿಲ್ಲಿಸೋಣ. ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ ಪ್ರತಿಯೊಂದು ಎನರ್ಜಿ ಅಂತ. ಸೊ ನಿಮ್ಮ ಫೋಕಸ್ ಯಾವ ಕಡೆ ಹೋಗುತ್ತೆ, ನಿಮ್ಮ ಎನರ್ಜಿ ಆ ಕಡೆನೇ ಫ್ಲೋ ಆಗುತ್ತೆ. ಅದೇ ನಿಮ್ಮ ರಿಯಾಲಿಟಿನೂ ಕೂಡ ಆಗ್ಬಿಡುತ್ತೆ. ಎಲ್ಲ ಲೋನ್ಸು, ಬಿಲ್ಸು, EMIs ಎಲ್ಲವನ್ನ ಮರೆತು ಬಿಟ್ಟು ಈಗ ನೀವು ಒಂದು ಕೆಲಸ ಮಾಡಬೇಕು. ಶ್ರೀಮಂತ ವ್ಯಕ್ತಿ ಹಾಗೆ ನೀವು ಫೀಲ್ ಮಾಡಬೇಕು. ನೀವು ಈಗಾಗಲೇ ಆ ವ್ಯಕ್ತಿ ಆಗಿದ್ದೀರಾ. ಆ ಒಂದು ಆ್ಯಟಿಟ್ಯೂಡ್ ಮತ್ತು ಆ ಪೀಸ್ಫುಲ್ನೆಸ್ಸು, ಆ ಒಂದು ಲೈಫನ್ನು ನೀವೀಗ ಫೀಲ್ ಮಾಡಬೇಕು. ನಾನು ಹೇಳೋ ಪದಗಳನ್ನು ಬರೀ ಕೇಳಿಸ್ಕೊಳ್ಬೇಡಿ, ಇಡೀ ನಿಮ್ಮ ದೇಹದಲ್ಲಿ ಅದನ್ನು ಫೀಲ್ ಮಾಡಿ, ನಿಮ್ಮ ಬ್ಲಡ್ಡಲ್ಲಿ ಅದನ್ನು ಹರಿಲಿಕ್ಕೆ ಬಿಡಿ. ಇದು ಬರೀ ವರ್ಡ್ಸ್ ಅಲ್ಲ, ನಿಮ್ಮ ಒಂದು ರಿಯಾಲಿಟಿಯನ್ನು ಚೇಂಜ್ ಮಾಡಿ ಹೊಸ ರಿಯಾಲಿಟಿಯನ್ನು ಮಾಡುವಂಥ ಒಂದು ಕಮ್ಯಾಂಡ್ಸ್ ಇದು. ಮೊದಲನೇದಾಗಿ, ಹಣ ನನ್ನ ಹತ್ರ ಮ್ಯಾಗ್ನೆಟ್ ರೀತಿಯಲ್ಲಿ ಎಲ್ಲ ಡೈರೆಕ್ಷನ್ನಿಂದ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಫೀಲ್ ಮಾಡಿ, ನೀವೊಂದು ಜೀವಂತ ಮ್ಯಾಗ್ನೆಟ್ಟು, ನಿಮ್ಮ ಕಡೆ ಹಣ, ಆಪರ್ಚುನಿಟೀಸು, ಡೀಲ್ಸು ನಿಮ್ಮ ಕಡೆ ಓಡೋಡಿ ಬರ್ತಾ ಇದೆ ಅಂತ. ಎರಡನೇದಾಗಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಪ್ರತಿ ಸೆಕೆಂಡು ಜಾಸ್ತಿ ಆಗ್ತಾ ಇದೆ, ನಾನು ಮಲಗಿರಲಿ ಅಥವಾ ಎದ್ದಿರಲಿ. ನಿಮ್ಮ ಮೊಬೈಲಲ್ಲಿ ಬ್ಯಾಂಕ್ ನೋಟಿಫಿಕೇಷನನ್ನು ಕಲ್ಪನೆ ಮಾಡ್ಕೊಳ್ಳಿ, ಒಂದರ ನಂತರ ಒಂದು ಕ್ರೆಡಿಟ್ ಆಗ್ತಾನೆ ಇದೆ ಅಂತ. ಮೂರನೇದಾಗಿ, ನಾನು ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಹಣನೇ ನನಗೋಸ್ಕರ ಕೆಲಸ ಮಾಡ್ತಾ ಇದೆ. ಈ ಒಂದು ಫಿನಾನ್ಷಿಯಲ್ ಫ್ರೀಡಮನ್ನು ನೀವು ಫೀಲ್ ಮಾಡಬೇಕು. ನೀವು ಯಾರ ಹತ್ರನೂ ಜಾಬ್ ಮಾಡ್ತಾ ಇಲ್ಲ, ನಿಮಗೋಸ್ಕರ ಹಣ 24 ಗಂಟೆ ಕೆಲಸ ಮಾಡ್ತಾ ಇದೆ ಅಂತ ಒಂದು ಫೀಲಿಂಗನ್ನು ಇಟ್ಕೋಬೇಕು. ನಾಲ್ಕನೇದಾಗಿ, ಅಬಂಡೆನ್ಸ್ ಮತ್ತು ಸಕ್ಸಸ್ಸು ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಇದನ್ನು ಕಿತ್ತುಕೊಂಡಿದ್ದೀನಿ. ಈಗ ನೀವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ನಿಮ್ಮ ರೈಟ್ಸನ್ನು ನೀವು ಡೆಲಿವರ್ ಮಾಡ್ತಾ ಇದ್ದೀರಾ. ಆ ನಿಮ್ಮ ರೈಟ್ನ ಪವರು, ಅದನ್ನು ನೀವು ಫೀಲ್ ಮಾಡಬೇಕು. ಹೌದು, ಇದು ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ನೀವು ಹೇಳ್ಕೋಬೇಕು. ಐದನೇದಾಗಿ, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ಅದರಿಂದ ನಾನು ಹಾಗೂ ನನ್ನ ಫ್ಯಾಮಿಲಿ ಎಲ್ಲ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀವಿ, ಹ್ಯಾಪಿ ಆಗಿದ್ದೀವಿ. ನೀವು ಪ್ರೀತಿಸುವಂಥ ಆ ವ್ಯಕ್ತಿಗೆ ಕಾಸ್ಟ್ಲಿ ಗಿಫ್ಟನ್ನು ಕೊಟ್ಟಾಗ ಅವರ ಮುಖದಲ್ಲಿ ಬರೋವಂಥ ಒಂದು ಎಕ್ಸ್ಪ್ರೆಷನ್ಸು ಮತ್ತು ಆ ಸಂತೋಷನ ನೀವು ಫೀಲ್ ಮಾಡಬೇಕು. ಆ ಹ್ಯಾಪಿನೆಸ್ಸನ್ನು ಫೀಲ್ ಮಾಡ್ತಾ ಆ ಸ್ಯಾಟಿಸ್ಫ್ಯಾಕ್ಷನನ್ನು ಫೀಲ್ ಮಾಡಬೇಕು. ಆರನೇದಾಗಿ, ನನಗೆ ಹಣ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಇದೆ, ಯೂನಿವರ್ಸ್ ನನಗೆ ಯಾವಾಗಲೂ ಸರ್ಪ್ರೈಸಸನ್ನು ಕೊಡ್ತಾ ಇರುತ್ತೆ. ನೀವು ಹೋಗುವಾಗ ರೋಡಲ್ಲಿ ಯಾವುದೋ ಒಂದು ನೋಟ್ ಸಿಕ್ತು, ಯಾವುದೋ ಒಂದು ಕಾಂಟ್ರಾಕ್ಟ್ ಸಿಕ್ತು, ಯಾವುದೋ ಹಳೆಯ ಡೀಲ್ ಆಯಿತು ನಿಮಗೆ, ಹೀಗೆ ಹಣ ಎಲ್ಲಿಂದನಾದರೂ ಬರ್ಬೋದು. ಏಳನೇದಾಗಿ, ನಾನು ಮನಿಯನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಹಾಗೆ ಮನಿ ಕೂಡ ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡುತ್ತೆ. ನಮ್ಮಿಬ್ಬರ ರಿಲೇಷನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿದೆ. ಹಣವನ್ನು ಒಂದು ಎನರ್ಜಿ ಥರ ನೋಡ್ಬೇಕು ನೀವು. ಅದು ನಿಮ್ಮ ಹತ್ರ ಇರೋದಕ್ಕೆ ತುಂಬ ಇಷ್ಟಪಡ್ತಾ ಇದೆ, ಯಾಕಂದರೆ ನೀವು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಈಗ ವಿಜುವಲೈಸ್ ಮಾಡಿ, ನೀವೊಂದು ದೊಡ್ಡ ಕಾರ್ ಶೋರೂಮಲ್ಲಿ ನಿಂತಿದ್ದೀರಾ, ಎದುರುಗಡೆ ನಿಮ್ಮ ಡ್ರೀಮ್ ಕಾರ್ ನಿಂತಿದೆ, ಅದನ್ನು ನೋಡಿ ಖುಷಿಯಾಗಿ ಹೇಳ್ತಾ ಇದ್ದೀರಾ, ವಾವ್ ಎಂಥ ಬ್ಯೂಟಿಫುಲ್ ಕಾರ್ ಇದು ಅಂತ. ಹಿಂದೆ ಯಾವತ್ತೋ ಅಂದ್ಕೊಂಡಿದ್ರಿ ಇಂತಹ ಕಾರನ್ನು ನನ್ನ ಕೈಲಿ ಎಲ್ಲಿ ತಗೊಳ್ಳೋಕ್ಕಾಗತ್ತೆ ಅಂತ, ಬಟ್ ಈಗ ಥಿಂಕ್ ಮಾಡಿ, ಅಂತಹ ಕಾರ್ ಮುಂದೆ ನೀವು ನಿಂತಿದ್ದೀರಾ, ಸೇಲ್ಸ್ಮನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ,
ಬಟ್ ನಿಮ್ಮ ಗಮನವೆಲ್ಲ ಕಾರ್ ಮೇಲೇ ಇದೆ. ಸ್ಟೇರಿಂಗನ್ನು ಫೀಲ್ ಮಾಡ್ತಾ ಇದ್ದೀರಾ, ಲೆದರನ್ನು ಟಚ್ ಮಾಡಿ, ಸೀಟಿನ ಲೆದರನ್ನು ಅದನ್ನು ಫೀಲ್ ಮಾಡ್ತಾ ಇದ್ದೀರಾ. ಈಗ ಪರ್ಸಿಂದ ಒಂದು ಕಾರ್ಡನ್ನು ತೆಗೆದುಕೊಂಡು ಕಾರನ್ನು ರೆಡಿ ಮಾಡಿ ಅಂತ ಹೇಳಿಬಿಟ್ಟು ನಾನು ಇದನ್ನು ತಗೋತಾ ಇದ್ದೀನಿ ಅಂತ ಫುಲ್ ಆ್ಯಟಿಟ್ಯೂಡಿಂದ ಹೇಳ್ತಾ ಇದ್ದೀರಾ. ಅದು ಅಹಂಕಾರದ ಒಂದು ಆ್ಯಟಿಟ್ಯೂಡ್ ಅಲ್ಲ, ಆತ್ಮವಿಶ್ವಾಸದ ಆ್ಯಟಿಟ್ಯೂಡು. ಈ ಫೀಲನ್ನು ನಿಮ್ಮೊಳಗೆ ತುಂಬಿಸ್ಕೋಬೇಕು ಸ್ನೇಹಿತರೆ. ವಿಜುವಲೈಸ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಡ್ರೀಮ್ ಪ್ಲೇಸಲ್ಲಿ ಹಾಲಿಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ. ಬಜೆಟ್ಟಿಂದ ಟೆನ್ಷನ್ ಇಲ್ಲ, ಯಾವುದೋ ಆಫೀಸ್ ಕೆಲಸದ ಒಂದು ಟೆನ್ಷನ್ ಇಲ್ಲ, ಜಸ್ಟ್ ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಬಿಲ್ಸನ್ನು ನೋಡ್ತೀರಾ, ಅರೆ ಇದೇನು ಇಷ್ಟೊಂದು ಕಡಿಮೆ ಬಂದಿದೆಯಾ ಅನ್ನೋ ಒಂದು ಫೀಲಿಂದ ಅದನ್ನು ಪೇ ಮಾಡ್ತಾ ಇದ್ದೀರಾ. ಆ ಒಂದು ಶಾಂತಿ, ಆ ಒಂದು ಫ್ರೀಡಮನ್ನು ಫೀಲ್ ಮಾಡ್ತಾ ಇದ್ದೀರಾ. ಇದೇ ನಿಮ್ಮ ನ್ಯೂ ರಿಯಾಲಿಟಿ ಅಂತ ನೀವು ಅಂದ್ಕೋಬೇಕು. ನಿಮ್ಮ ಮೈಂಡ್ ಈಗ ಇದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದೆ. ನ್ಯೂರೋ ಸೈನ್ಸ್ ಪ್ರಕಾರ ನಿಮ್ಮ ಬ್ರೈನ್ಗೆ ರಿಯಾಲಿಟಿ ಮತ್ತು ಡ್ರೀಮ್ ಮಧ್ಯೆ ಯಾವುದೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ನೀವು ನಿಮ್ಮ ಮೈಂಡಿಗೆ ಕನ್ಫರ್ಮ್ ಮಾಡಿಸ್ತಾ ಇದ್ದೀರಾ ನೀವು ರಿಚ್ ಅಂತ. ಈಗ ಔಟರ್ ವರ್ಲ್ಡ್ಗೆ ಆಪ್ಷನ್ ಇಲ್ಲದ ಹಾಗೆ ಅದು ಚೇಂಜ್ ಆಗಲೇಬೇಕು, ಹಾಗೇ ಆಗುತ್ತೆ. ನೀವು ನಿಮ್ಮ ಫ್ರೀಕ್ವೆನ್ಸಿಯನ್ನು ಫೀಲ್ ಮಾಡಿದ್ದೀರಾ. ಈಗ ನೀವು ನಿಮ್ಮೊಳಗೆ ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ತುಂಬ ಜನ ಇಲ್ಲೇ ತಪ್ಪು ಮಾಡೋದು. ಯಾಕಂದರೆ ಕೆಲವು ಸಮಯ ಆ ಒಂದು ಫೀಲನ್ನು ಇಟ್ಕೊಂಡಿರ್ತಾರೆ, ಆದರೆ ನಂತರ ಮತ್ತೆ ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತದೇ ಸ್ಕ್ಯಾರ್ಸಿಟಿ ವೈಬ್ರೇಷನಿಂದ ಮತ್ತೆ ವೈಬ್ರೇಟ್ ಆಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಯೂನಿವರ್ಸ್ ನಿಮ್ಮ ವರ್ಡನ್ನು ಕೇಳಿಸ್ಕೊಳ್ಳಲ್ಲ, ಅದು ನಿಮ್ಮ ಹೃದಯದ ಭಾವನೆಗಳನ್ನು, ನಿಮ್ಮ ಥಾಟ್ಸನ್ನು ಮಾತ್ರ ಕೇಳಿಸ್ಕೊಳ್ಳೋದು. ನಿಮ್ಮಲ್ಲೇನಾದರೂ ಸ್ವಲ್ಪನಾದರೂ ಸ್ಕ್ಯಾರ್ಸಿಟಿ ಫೀಲ್ ಇದ್ದರೆ ಅದು ನಿಮ್ಮ ರಿಯಾಲಿಟಿ ಆಗಿಬಿಡುತ್ತೆ. ತುಂಬ ಎಚ್ಚರವಾಗಿರಬೇಕು. ನೀವು ಯಾವಾಗ ಹೇಳ್ಕೊಳ್ತಿರೋ ನನ್ನ ಹತ್ರ ಹಣ ಇದ್ದಿದ್ರೆ ನಾನು ಅದನ್ನು ಮಾಡ್ತಾಯಿದ್ದೆ, ಇದನ್ನು ಮಾಡ್ತಾಯಿದ್ದೆ, ಆಗ ಯೂನಿವರ್ಸು ಸರಿ ಹಾಗಾದರೆ ಅದೇ ಫ್ರೀಕ್ವೆನ್ಸಿಯನ್ನು ಕ್ಯಾಚ್ ಮಾಡಿಕೊಂಡು ಅದನ್ನೇ ರಿಯಾಲಿಟಿ ಮಾಡಿಬಿಡುತ್ತೆ. ಮತ್ತು ನೀವು ಸ್ಕ್ಯಾರ್ಸಿಟಿನ ಜಾಸ್ತಿ ಮಾಡ್ಕೊಂಡ್ಬಿಡ್ತೀರಾ. ಇದರಿಂದ ನೀವು ಆ ಥರ ಹೇಳಕ್ಕೆ ಹೋಗಬೇಡಿ. ಫೀಲ್ ಮಾಡೋದನ್ನು ಕಲೀರಿ, ನಾನು ರಿಚ್ ಅಂತ. ನಾನೀಗ ಇನ್ನೂ ಆಳವಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಮ್ಯಾನಿಫೆಸ್ಟೇಷನನ್ನು ಟ್ರೈ ಮಾಡೋದಲ್ಲ, ಅದು ನಿಮ್ಮ ನೇಚರ್ ಆಗಿಬಿಡುತ್ತೆ. ಇಲ್ಲಿ ಯಾವ ಎಕ್ಸಸೈಸ್ ಮಾಡೋ ಹಾಗಿಲ್ಲ, ಫೋಕಸ್ ಮಾಡೋ ಹಾಗಿಲ್ಲ. ನ್ಯಾಚುರಲ್ ಫ್ಲೋ ನಡೆಯುತ್ತೆ, ವಿಸ್ತಾರವಾಗಿರುತ್ತೆ. ಸರೌಂಡಿಂಗು ಅದೇ ಥರ ಆಗಿಬಿಡುತ್ತೆ. ಥಿಂಕ್ ಮಾಡಿ ನೋಡಿ, ಬೆಳಗ್ಗೆ ಹೇಳ್ತೀರಾ, ಫೋನಲ್ಲಿ ಮೆಸೇಜ್ ಬರ್ತಾ ಇರುತ್ತೆ, ಪೇಮೆಂಟ್ ರಿಸೀವ್ಡ್. ಅದು ನಿಮಗೆ ಆಶ್ಚರ್ಯ ಆಗಲ್ಲ, ನಗ್ತಾ ಹೇಳ್ತೀರಾ ನಂಗೆ ಗೊತ್ತಿತ್ತು ಬರುತ್ತೆ ಅಂತ. ಈಗ ಇದೆಲ್ಲ ನಿಮಗೆ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇಲ್ಲ. ಹಣ ಇವಾಗ ನಿಮ್ಮ ಲೈಫಲ್ಲಿ ಗೆಸ್ಟ್ ಅಲ್ಲ, ನಿಮ್ಮ ಒಂದು ಡೀಪ್ ಪಾರ್ಟ್ನರ್ ಆಗ್ಬಿಟ್ಟಿದೆ ಅನ್ನೋ ನ್ಯಾಚುರಲ್ ಫೀಲಿಂಗು ನಿಮಗಿದೆ. ಈ ಫೀಲಿಂಗನ್ನು ಡೀಪ್ ಆಗಿ ಇನ್ನೂ ಫೀಲ್ ಮಾಡ್ಬೇಕು ನೀವು. ನಿಮ್ಮ ಬಾಡಿ ಈಗ ಸ್ಕ್ಯಾರ್ಸಿಟಿ ವರ್ಡ್ಸನ್ನು ಹೇಳ್ತಾನೆ ಇಲ್ಲ, ಅದು ಯಾವಾಗಲೂ ಅಬಂಡೆನ್ಸ್ ವೇವಲ್ಲಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ನಿಮ್ಮ ಪ್ರತಿಯೊಂದು ಉಸಿರು ಯೂನಿವರ್ಸ್ಗೆ ಹೇಳ್ತಾ ಇದೆ, ನಾನು ರೆಡಿ ಆಗಿದ್ದೀನಿ, ನನಗೆ ಗೊತ್ತಿದೆ, ನನಗೆ ಭರವಸೆ ಇದೆ, ನನಗೆ ಬರಬೇಕಾಗಿರೋದು ದಾರಿಯಲ್ಲಿ ಬರ್ತಾ ಇದೆ. ಯಾವಾಗ ನಿಮ್ಮ ಫೀಲಿಂಗು ಡೀಪ್ ಆಗ್ತಾ ಹೋಗುತ್ತೆ, ಅಷ್ಟೇ ಡೀಪ್ ಆಗಿ ಯೂನಿವರ್ಸು ನಿಮ್ಮ ಆದೇಶಗಳನ್ನು ಸ್ವೀಕಾರ ಮಾಡುತ್ತಾ ಹೋಗುತ್ತೆ. ಸ್ನೇಹಿತರೆ, ಈಗೊಂದು ಚಿಕ್ಕ ರಹಸ್ಯವನ್ನು ಹೇಳ್ತೀನಿ. ಹಣದ ನಿಜವಾದ ಜಾದು ಅದನ್ನು ಪಡೆಯೋದ್ರಲ್ಲಿಲ್ಲ, ಅದನ್ನು ಕೊಡೋದ್ರಲ್ಲಿದೆ. ಯಾವಾಗ ನೀವು ಪ್ರೀತಿಯಿಂದ ಯಾರಿಗಾದ್ರೂ ಏನಾದರೂ ಕೊಡ್ತೀರಾ, ಅದು ಪ್ರೀತಿ ಆಗಿರಲಿ, ನಗು ಆಗಿರಲಿ, ಮನಿ ಆಗಿರಲಿ, ಏನೇ ಆಗಿರಲಿ, ಯೂನಿವರ್ಸ್ಗೆ ಸಿಗ್ನಲ್ ಕಳಿಸ್ತೀರಾ, ನನ್ನ ಹತ್ರ ತುಂಬ ಇದೆ. ಆ ಯೂನಿವರ್ಸು ಫೀಲಿಂಗನ್ನು ಅರ್ಥ ಮಾಡಿಕೊಂಡು ನಿಮಗೆ ಇನ್ನೂ ಜಾಸ್ತಿ ಕೊಡೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಬ್ರಹ್ಮಾಂಡ ರೆಸ್ಪಾನ್ಸ್ ಮಾಡೋದು ಸ್ಕ್ಯಾರ್ಸಿಟಿಗೆಲ್ಲ, ನೆನ್ಪಿಟ್ಕೊಳ್ಳಿ, ಅದು ಅಬಂಡೆನ್ಸಿಗೆ ಮಾತ್ರ ಅದು ರೆಸ್ಪಾನ್ಸ್ ಮಾಡೋದು. ಯಾಕಂದರೆ ಲಾ ಆಫ್ ಅಟ್ರಾಕ್ಷನ್ ನಿಯಮ ಏನು ಅಂದರೆ, ನೀವು ಏನಾಗಿರ್ತೀರೋ ಅದನ್ನು ಮಾತ್ರ ಕೊಡುತ್ತೆ ಯೂನಿವರ್ಸು, ನೀವೇನು ಕೇಳ್ತೀರಾ ಅದನ್ನು ಕೊಡಲ್ಲ. ಸೊ ನೀವು ಫಸ್ಟ್ ನೀವು ಆಗಬೇಕು. ನೀವು ರಿಚ್ ಆಗಬೇಕು ಅಂದರೆ ಮನಸ್ಸಲ್ಲಿ ನೀವು ರಿಚ್ ಆಗಬೇಕು, ಒಳಗಡೆಯಿಂದ ರಿಚ್ ಆಗಬೇಕು. ಈ ಕ್ಷಣನೇ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಸ್ಕ್ಯಾರ್ಸಿಟಿಯನ್ನು ಬಿಟ್ಟು ಅಬಂಡೆನ್ಸ್ ಫ್ರೀಕ್ವೆನ್ಸಿಗೆ ಶಿಫ್ಟ್ ಆಗಿಬಿಡ್ತೀರಾ. ಇಲ್ಲಿಂದಾನೇ ಮಿರಾಕಲ್ಸು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ನಿಮ್ಮ ಮೈಂಡು ಮತ್ತು ಬಾಡಿ ಬರೀ ಕೆಲಸ ಮಾಡ್ತಾ ಇಲ್ಲ, ನಿರ್ಮಾಣ ಮಾಡ್ತಾ ಹೋಗುತ್ತೆ. ಇದು ಈಗ ಕ್ರಿಯೇಷನ್ ಟೂಲ್ ಆಗಿದೆ. ಈಗ ಏನೇ ಥಿಂಕ್ ಮಾಡಿದ್ರು ಅದು ರಿಯಾಲಿಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಪ್ರತಿ ಸಾರಿ ಹಣವನ್ನು ಟಚ್ ಮಾಡಿದಾಗ ಅದೊಂದು ನಿರ್ಜೀವ ಪೇಪರ್ ಅಂತ ಅನ್ಕೋಬೇಡಿ, ಅದೊಂದು ಲಿವಿಂಗ್ ಎನರ್ಜಿ ಅಂತ ಫೀಲ್ ಮಾಡಬೇಕು ನೀವು. ಅದು ನಿಮ್ಮ ಹತ್ರ ಮತ್ತೆ ಮತ್ತೆ ಬರ್ತಾ ಇದೆ ಅಂತ ನೀವು ಫೀಲ್ ಮಾಡಬೇಕು. ಯಾವಾಗ ಹಣವನ್ನು ಲವ್ ಮತ್ತು ರೆಸ್ಪೆಕ್ಟ್ ಮತ್ತು ಗ್ರ್ಯಾಟಿಟ್ಯೂಡಿಂದ ನೋಡ್ತೀರಾ, ಆಗ ಹಣ ನಿಮ್ಮ ಲೈಫಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ. ನೆನಪಿಡ್ಕೊಳ್ಳಿ, ಹಣ ಭಯ ಇದ್ದರೆ ನಿಲ್ಲಲ್ಲ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ಅದು ನಿಮ್ಮ ಹತ್ರ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಹೇಗೆ ಆಗುತ್ತೆ, ಹೇಗೆ ಅದನ್ನು ಯೋಚಿಸೋದು ನಿಮ್ಮ ಕೆಲಸ ಅಲ್ಲ, ಅದು ಯೂನಿವರ್ಸ್ಗೆ ಬಿಟ್ಟಿದ್ದು. ನೀವು ಒಂದೇ ಒಂದು ವಿಚಾರನ ಯೋಚನೆ ಮಾಡಬೇಕು. ನೀವು ಯಾಕೆ ರಿಚ್ ಆಗೋದಕ್ಕೆ ಬಯಸ್ತಾ ಇದ್ದೀರಾ? ಬರೀ ಹಣಕ್ಕೋಸ್ಕರ ಅಲ್ಲ, ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ. ಅದರಿಂದ ನೀವು ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀರಾ, ಬಡವರಿಗೆ ಸಹಾಯ ಮಾಡ್ತಿದ್ದೀರಾ, ಸೊಸೈಟಿಗೆ ಸಹಾಯ ಮಾಡ್ತಿದ್ದೀರಾ, ಜೀವನವನ್ನು ಪೀಸ್ಫುಲ್ಲಾಗಿ ಕಳೀತಾ ಇದ್ದೀರಾ. ಇದು ಪ್ರತಿ ಮನುಷ್ಯನ ರೈಟ್ ಅಂತ ನೀವು ಯೋಚನೆ ಮಾಡಬೇಕು. ಪ್ರತಿದಿನ ಎದ್ದ ತಕ್ಷಣ ನೀವು ಹೇಳಬೇಕು, ನಾನು ಅಬಂಡೆನ್ಸ್ನ ದಾರಿಯಲ್ಲಿದ್ದೀನಿ, ಸಮೃದ್ಧವಾದ ದಾರಿಯಲ್ಲಿದ್ದೀನಿ, ನನಗೋಸ್ಕರ ಎಲ್ಲ ಅನ್ಫೋಲ್ಡ್ ಆಗ್ತಾ ಇದೆ. ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳ್ಕೊಳ್ಳಿ, ಇವತ್ತು
ಯೂನಿವರ್ಸ್ ನನಗೆ ಸರ್ಪ್ರೈಸ್ ಮಾಡ್ತು. ಇವತ್ತು ನನಗೆ ತುಂಬ ಕೊಟ್ಟಿದೆ ಯೂನಿವರ್ಸು, ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಯಾವಾಗ ಹಣವನ್ನು ಖರ್ಚು ಮಾಡಿದ್ರು ಅದನ್ನು ಭಯದಿಂದ ಮಾಡೋಕ್ಕೆ ಹೋಗಬೇಡಿ, ಪ್ರೀತಿಯಿಂದ ಮಾಡಿ. ಪ್ರತಿ ಸಾರಿ ಹೇಳಿ, ನಾನು ಎಷ್ಟು ಖರ್ಚನ್ನು ಮಾಡ್ತೀನಿ ಅದು ಮಲ್ಟಿಪ್ಲೈ ಆಗಿ ನನ್ನ ಹತ್ರ ಬರ್ತಾ ಹೋಗುತ್ತೆ. ಈ ಫೀಲಿಂಗು ನಿಮ್ಮ ಫಿನಾನ್ಷಿಯಲ್ ಎನರ್ಜಿನ ಲಿಮಿಟ್ಲೆಸ್ ಆಗಿ ಮಾಡಿಬಿಡುತ್ತೆ. ಯೂನಿವರ್ಸ್ ಇವಾಗ ನಿಮ್ಮ ಪ್ರತಿಯೊಂದು ಭಾವನೆನ ರೆಕಾರ್ಡ್ ಮಾಡ್ಕೊಳ್ತಾ ಇದೆ. ನಿಮ್ಮ ಒಂದೊಂದು ಥಾಟ್ ಅದಕ್ಕೆ ಇವಾಗ ಆದೇಶ ಥರ ಆಗ್ತಾ ಇದೆ. ಸೊ ನಿಮ್ಮ ವರ್ಡ್ಸ್ ಮತ್ತು ಥಾಟ್ಸನ್ನು ಈಗ ತುಂಬ ಫೋಕಸ್ಸಿಂದ ನೀವು ಅಬ್ಸರ್ವ್ ಮಾಡಬೇಕು. ಯಾವತ್ತಿಗೂ ಆಗಲ್ಲ ಅನ್ನೋದನ್ನು ಬೇಗ ಆಗುತ್ತೆ ಅಂತ ನೀವು ಚೇಂಜ್ ಮಾಡ್ಕೋಬೇಕು. ನನ್ನ ಹತ್ರ ಇಲ್ಲ ಅನ್ನೋದನ್ನು ಬಿಟ್ಟು ಹಣ ದಾರಿಯಲ್ಲಿ ಬರ್ತಾ ಇದೆ, ನಾನು ಗಳಿಸ್ತಾ ಇದ್ದೀನಿ ಅಂತ ಹೇಳ್ಕೋಬೇಕು. ಬಿಕಾಸ್ ಪದಗಳು ಮಂತ್ರಗಳಾಗತ್ತೆ ಸ್ನೇಹಿತರೆ. ಅದು ನೆಲಕ್ಕೆ ಹಾಕಿರೋಂತಹ ಬೀಜದ ಥರ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳಿತೀರಾ. ಎರಡೂ ಕೈಗಳನ್ನು ನಿಮ್ಮ ಹೃದಯದ ಮೇಲಿಟ್ಟು ದೃಢ ವಿಶ್ವಾಸದಿಂದ ಹೇಳಿ, ನಾನು ಬ್ರಹ್ಮಾಂಡದ ಒಂದು ಭಾಗ, ನಾನು ಏನೇ ಬಯಸಿದ್ರೂ ಅದು ಆಲ್ರೆಡಿ ನನ್ನದೇ. ಹಣ, ಆಪರ್ಚುನಿಟೀಸು, ಅಬಂಡೆನ್ಸು ಈಗ ನನ್ನ ಕಡೆಗೆ ಮ್ಯಾಗ್ನೆಟ್ ತರಹ ಬರ್ತಾ ಇದೆ. ನಾನು ನನ್ನ ಹೊಸ ರಿಯಾಲಿಟಿಯ ಕ್ರಿಯೇಟರ್ ಆಗಿದ್ದೀನಿ. ನನ್ನ ಪ್ರತಿಯೊಂದು ಸ್ಟೆಪ್ಪು ನನ್ನನ್ನು ಡ್ರೀಮ್ ಲೈಫ್ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇದನ್ನು ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು, ಫೀಲ್ ಮಾಡಬೇಕು. ಬಾಡಿಯ ಪ್ರತಿಯೊಂದು ಸೆಲ್ಸಲ್ಲಿ ಅದನ್ನು ಫೀಲ್ ಮಾಡ್ಕೋಬೇಕು. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ರತಿ ಉಸಿರು, ಪ್ರತಿ ಹೃದಯದ ಬಡಿತ ಇದೇ ಫೀಲನ್ನು ಮಾಡಬೇಕು. ಫೀಲ್ ಮಾಡಿ ನೀವೀಗ ನಿಮ್ಮ ಡ್ರೀಮ್ ಲೈಫ್ಗೆ ಹತ್ರ ಆಗ್ತಾ ಇದ್ದೀರಾ. ಯೂನಿವರ್ಸ್ ನಿಮ್ಮ ಸಂಗಾತಿ ಅಂತ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದೆ. ನೀವೀಗ ಹಳೆ ಆಟಗಾರರಲ್ಲ, ಆಟವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಜೀವನದ ಆಟವನ್ನು ನೀವು ಆಡ್ತಿಲ್ಲ, ನಿಮಗೋಸ್ಕರ ಯೂನಿವರ್ಸ್ ಆಡ್ತಾ ಇದೆ. ಲೈಫನ್ನು ನೀವು ಜೀವಿಸಬೇಕು ಅಂದರೆ ಅಬಂಡೆನ್ಸ್ ಆಗಿರಬೇಕು. ಯಾಕಂದರೆ ಈಗ ನಿಮ್ಮ ವೈಬ್ರೇಷನ್ಸು ಚೇಂಜ್ ಆಗಿದೆ. ಅಬಂಡೆನ್ಸ್ ಅನ್ನೋದು ಈಗ ಡ್ರೀಮ್ ಅಲ್ಲ, ಅದು ನಿಮ್ಮ ರಿಯಾಲಿಟಿ ಆಗಿದೆ. ಸೊ ವೆಲ್ಕಮ್ ಟು ಯುವರ್ ನ್ಯೂ ಅಬಂಡೆಂಟ್ ಲೈಫ್. ನಿಮ್ಮ ಎನರ್ಜಿ, ವೈಬ್ರೇಷನ್ಸು, ಫೀಲಿಂಗ್ಸು, ಥಾಟ್ಸು ಎಲ್ಲ ಈಗ ಚೇಂಜ್ ಆಗಿದೆ. ಈಗ ನೀವು ಅಬಂಡೆನ್ಸ್ ಆಗಿದ್ದೀರಾ. ಈಗ ನಿಮಗೆ ಯೂನಿವರ್ಸು ಸಿಗ್ನಲ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಪರ್ಚುನಿಟೀಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ನಿಮಗೆ ಪ್ರೂವ್ ಆಗುತ್ತೆ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ ಅಂತ. ಅದನ್ನು ನೀವು ಹೇಳ್ಕೋಬೇಕು, ಸಿಸ್ಟಮ್ ನನಗೆ ಈಗ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.